ಬೆಳಿಗ್ಗೆ ಯಾರು ಸಂಜೆ ತೆಗಿಬೇಕು ಅಂತ ಹೇಳಿ ಇಳಿಸ್ಕೊಂಡು ಅಂತ ಹೇಳಿ ಈಗ ಪ್ರತಿದಿನ ಹಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನೋಡಿ. ಆ DC-ಗೂ ಗೌರವ ಇಲ್ಲ, ಆ ಪೊಲೀಸ್ ಅಧಿಕಾರಿಗಳಿಗೂ ಗೌರವ ಇಲ್ಲ. ಶೂಸ್ಗಳು ಹಾಕೊಂಡು ಏಕಾಏಕಿ 3 ಗಂಟೆಯಲ್ಲಿ ಏನಾನ ಅದಕ್ಕೊಂದು ರೀಸನ್ ಬೇಕಲ್ಲ ಕಾರ್ಯಕ್ರಮ, ಅದಕ್ಕೆ ಒಂದು ಆದೇಶ, ಈ ಥರ ಇಂಥ ಹಬ್ಬ ಇದೆ ಅದಕ್ಕೋಸ್ಕರ ಇಲ್ಲಿ ಮಾಡ್ತೀರಿ ಅಂತ ಏನೂ ಇಲ್ಲ. ಹನುಮ ಧ್ವಜ ತೆಗಿಬೇಕು, ಅದಕ್ಕೆ ರಾಷ್ಟ್ರಧ್ವಜ ಹಾರಿಸ್ಬೇಕು. ಯಾವ ನ್ಯಾಯನ ಇದು? ರಾಷ್ಟ್ರಧ್ವಜ ಹಾರಿಸಿ ಇನ್ನೊಂದು, ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಅದೇ ಪಕ್ಕದ ಕಂಬದಲ್ಲಿ ಇನ್ನೊಂದು ಇಟ್ಬಿಟ್ಟು ಅದಕ್ಕಿಂತ ದೊಡ್ಡದಾಕಿ, ಅದಕ್ಕಿಂತ ಎತ್ತರ 108 ಅಡಿ ಇದೆ, 1000 ಅಡಿದು ರಾಷ್ಟ್ರಧ್ವಜ ಹಾರಿಸಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮೋದಿ ನಾವೆಲ್ಲ ರಾಷ್ಟ್ರ ಪ್ರೇಮಿಗಳು. ನಾವು ಪಾಕಿಸ್ತಾನದವ್ರಿಗೆ ಈ ಕುಕ್ಕರ್ ಬಾಂಬು, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸಿಕ್ಕಾಕಂತಲ್ಲ, ಆ ಮುಸಲ್ಮಾನ್ ಅವ್ರು ನಮ್ಮ ಬ್ರದರು ಅನ್ನೋರಲ್ಲ. ನಾವು ಅವರೊಬ್ಬ ಕಳ್ಳರು, ಲೋಫರ್ಸ್ ಅವ್ರನ್ನೇ ನಾವು ಬ್ರದರ್ ಅನ್ನೋರಲ್ಲ. ನಾವು ಭಾರತೀಯರು. ಭಾರತ್ ಮಾತಾ ಕಿ ಜೈ ಅನ್ನೋ ಪಾರ್ಟಿ ಯಾವುದಾದ್ರೂ ಇದ್ದರೆ ಅದು BJPನೇ. ಕಾಂಗ್ರೆಸ್ ಅವರು ನಿಮಿಷಕ್ಕೊಂದೊಂದವರು ಮುಸ್ಲಿಮಾನ್ ಓಟ್ ಬೇಕಾದ್ರೆ ಹೋತಾರಲ್ಲಿ ಮುಲ್ಲಾಗಳಿಗೆ 10,000 ಕೋಟಿ ಡಿಕ್ಲೇರ್ ಮಾಡ್ತಾರೆ, ರೈತರಿಗೆ 10 ಪೈಸೆ ಡಿಕ್ಲೇರ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಇದು ಇಶ್ಯೂ ಇರೋದು ರಾಮ ಮಂದಿರದ ಎದುರುಗಡೆ ಧ್ವಜ ಹಾರಿಸ್ತಾ ಇರೋದು ಅಷ್ಟೇ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬಿಜೆಪಿ ಈ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಿದೆ ಅಂತ ಕಾಂಗ್ರೆಸ್. ನೋಡ್ರಿ, ರಾಜಕಾರಣ ಯಾಕೆ ಮಾಡಕ್ ಬಿಟ್ರಿ? ಹನುಮಂತನ ಧ್ವಜ ಇದ್ದಾರೆ, ನಿಮ್ಗೇನು ತಲೆನೋವು? ಇವಾಗ ರಾಜಕಾರಣ ಮಾಡಬಾರ್ದಪ್ಪ. ಹನುಮಂತನ ಧ್ವಜ ಇದ್ದಾರೆ, ನಿಮ್ಗೇನು ಆತನೇ ಇರಲಿಲ್ಲಲ್ಲ. ರಾಜಕಾರಣ ಏನಾಗ್ತಾಯಿತ್ತು? ರಾಜಕಾರಣ ಮಾಡ್ತಾ ಇರೋರು ಯಾರು? ತೆಗೆದಿದ್ದಕ್ಕೋಸ್ಕರ ರಾಜಕಾರಣ. ಇಲ್ಲಾಂದ್ರೆ ಅದ್ರ ಪಾಡಿಗೆ ಅದು ಹನುಮಂತ ಆಡ್ತಾ ಇತ್ತು. ರಾಮ ಮಂದಿರದ ಎದುರುಗಡೆ ಹನುಮಂತನ ಧ್ವಜ ಇದ್ರೆ ಯಾರು ಕೇಳ್ಬೇಕ್ರಿ? ಇವ್ರು ಯಾರು ಇವರು ಕೇಳಕ್ಕೆ? ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್ಕಾರ ಈ ತರ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋ ರೀತಿ ಧ್ವಜಾರೋಹಣ ಮಾಡಿರುವಂಥದ್ದು ಮತ್ತು ಯಾವ ಅಧಿಕಾರಿಗಳು ಈ ಥರ ತಪ್ಪು ಮಾಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ ಯಾರು ಕಮ್ಮಕ್ಕಿದೆ ಅವ್ರ ಹೆಸರು ಬೀದಿಗೆ ಬರಬೇಕು. ಫೋನ್ ಮಾಡಿ ಯಾರು ಹೇಳಿದ್ರು ಇದನ್ನು ಮಾಡು ಅಂತೇಳಿ ಕಾಂಗ್ರೆಸ್ ಅವರು. ಇದೆಲ್ಲ ಕಾಂಗ್ರೆಸ್ ಚಿತಾವಣಿನೇ, ಬೇರೆ ಏನೂ ಇಲ್ಲ. ಕಾಂಗ್ರೆಸ್ಸಿನ ಚಿತಾವಣಿ. ಕಾಂಗ್ರೆಸ್ಸು ನೇರವಾಗಿ ಈ ಹನುಮಾನ್ ಧ್ವಜವನ್ನು ತೆಗೆಯೋದರಲ್ಲಿ ಕಾಂಗ್ರೆಸ್ ನೇರವಾದ ಪಾತ್ರ ಇದೆ. ನಾವು ರಾಷ್ಟ್ರ ಧ್ವಜವನ್ನು ನಮಗೆ ಬಿಟ್ಟರೆ ನಾವು ಇನ್ನೊಂದು ಪಕ್ಕದಲ್ಲಿ ಫೋನ್ ಮಾಡಿ ಅದಕ್ಕಿಂತ ಎತ್ತರವಾಗಿ ನಾವೇ ಹಾರಿಸ್ತೀವಿ. ಈಗ ರಾಜ್ಯ ಬಿಜೆಪಿಯ ಈ ಮಂಡ್ಯದ ಈ ವಿವಾದದ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು, ತಮ್ಮ ನಿಲುವೇನು? ಮೊದಲು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗೆ ಅಧಿಕಾರ ಇದೆಯೋ ಬಿಡಿಯೋ ಅದು ಎರಡನೇ ಪ್ರಶ್ನೆ. ಅವರ ಆದೇಶಕ್ಕೆ ಗೌರವ ಕೊಡಬೇಕು. ಮತ್ತೆ ಧ್ವಜ ಹಾಕ್ಬಿಟ್ಟಿದ್ದಾರೆ, 1 ವಾರ ಹಾರಾಟ ಮಾಡಿದೆ. ಹಾರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು. ಮತ್ತೆ ಅಲ್ಲೇ ಆ ಧ್ವಜವನ್ನು ಹಾಕಬೇಕು. ನಿಮ್ಗೇನೋ ಪ್ರಾಬ್ಲಮ್ಮಾ? ಕಾಂಗ್ರೆಸ್ ಅವ್ರಿಗೆ ಹನುಮಂತನ ಕಂಡ್ರೆ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೋರ್ಟ್ಗೆ ಹಾಕಿ, ಪಂಚಾಯತಿಗೆ ನೋಟಿಸ್ ಕೊಡಿ. ಹೆಂಗಪ್ಪ ನೀನು ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ 7 ದಿನದ ಒಂದು ನೋಟಿಸ್ ಕೊಡಿ. ಅವ್ರು ಕೋರ್ಟ್ಗೆ ಹತ್ತದ, ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಹೇಗೆ ಅಯೋಧ್ಯೆ ಇಶ್ಯೂ ತೀರ್ಮಾನ ಆಯಿತು ಹಂಗೆ ಈ ಬಾವುಟದ ಇಶ್ಯೂನು ಕೂಡ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ನೀವ್ಯಾರು ಹೇಳಕ್ಕೆ ರೀ? ಕಾಂಗ್ರೆಸ್ ಅವ್ರು ಯಾರು? ಹೂ ಆರ್ ಯು? ಯಾವ ರೈಟ್ಸ್ ಇದೆ ನಿಮಗೆ? ಹನುಮಂತನ ಧ್ವಜ, ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಟ್ಸ್ ಇದೆ, ತೆಗಿಯಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. 100% ಡೌಟೇ ಇಲ್ಲ. ಇಡೀ ಕಾಂಗ್ರೆಸ್ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅವ್ರಿಗೆ ಕೇಸರಿ, ರಾಮ, ಹನುಮಂತ ಕಂಡ್ರೆ ಕೆಂಡಮಂಡಲ. ಅವ್ರಿಗೆ ಕೆಂಡ ಆಗ್ದಂಗೆ ಆಗ್ತದೆ. ಅವ್ರಿಗೆ ದೇವರಾಗಲ್ಲ. ಅವ್ರಿಗೆ ಟೋಪಿ ಇರಬೇಕು, ಮಸೀದಿ ಇರಬೇಕು, ಅವಾಗ ಮಾತ್ರ ಅವ್ರ ಬೆಲೆ ಕೊಡೋದು. 10 ಜನ ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ಶಿವಣ್ಣ ಅಂತ ಪಾಪ ಅವರಷ್ಟು ಒಳ್ಳೆ ರಾಜಕಾರಣಿ ಇಡೀ ಜಿಲ್ಲೆಯಲ್ಲಿಲ್ಲ. ಅವ್ರಿಗೆ ಹೊಡೆದು ಹಾರ್ಟ್ ಪೇಷಂಟ್ ಎಲ್ಲರಿಗೂ ಬರೋ ರೀತಿ ಹೊಡೆದಿದ್ದಾರೆ, ಮೈಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಲ್ಲ. ಈಗ ನಾನು ಹೇಳೋದು, ಹೆಣ್ಣು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಇವ್ರಿಗೆ ಪೊಲೀಸವ್ರಿಗೆ ಫೋರ್ಸ್ ಇದೆ. ಇಲ್ಲೇ ಬೇಕಾದ್ರೆ 1 ಲಕ್ಷ ಜನ ತಂದು ಪೊಲೀಸರು ನಿಲ್ಲಿಸ್ಬೋದಾಯಿತು. ಇವ್ರಿಗೆ ಧೈರ್ಯ ಇದ್ದಿದ್ರೆ, ದಮ್ ಇದ್ದಿದ್ರೆ, ತಾಕತ್ತಿದ್ದಿದ್ರೆ ಬಂದು ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಬಂದು ಇವರೆಲ್ಲ ಪೊಲೀಸ್ ಸಪೋರ್ಟ್ ತಗೊಂಡು ಫ್ಲಾಗ್ ಹಾಯ್ಸ್ಟ್ ಮಾಡಬೇಕಾಯ್ತು. ರಾತ್ರಿ ಕಳ್ಳರ ರೀತಿ 3 ಗಂಟೆಗೆ ಯಾಕ್ರಿ ಹಾರಿಸ್ತೀರಿ? ಕಳ್ಳರ ರೀತಿ ಹಾರ್ಸೋಕ್ಕೆ ರಾಷ್ಟ್ರಧ್ವಜವನ್ನು ಹಂಗೆ ಹಾರಿಸ್ತಾರನ್ರಿ?
ಹನುಮಂತನ ಧ್ವಜವನ್ನ ರಾತ್ರಿ ಇಳಿಸುವಂತ ಅವಶ್ಯಕತೆ ಏನಿತ್ತು? ಅಲ್ಲಲ್ಲ, ಹನುಮಂತನ ಧ್ವಜವನ್ನ ರಾತ್ರಿ ಇಳಿಸುವಂತ ಅವಶ್ಯಕತೆ ಏನಿತ್ತು? ಧೈರ್ಯವಾಗಿ ಬಂದು ಇಳಿಸ್ಬೋದಾಯ್ತು. ಹಿಡನ್ ಅಜೆಂಡಾ ಏನಿತ್ತು ಅಂತ ಅವ್ರಿಗೆ ಹನುಮಂತನ ಕಂಡ್ರೆ ಆಗಲ್ಲ, ಹನುಮಂತನ ವಿಗ್ರಹ ಕಂಡ್ರೆ ಆಗಲ್ಲ. ಅದಕ್ಕೆ ಹನುಮಂತನಿಗೆ ಅವಮಾನ ಮಾಡಬೇಕು ಅಂತೇಳಿ ಹನುಮಾನ್ಗೆ ಅವಮಾನ ಮಾಡೋಕ್ಕೋಸ್ಕರ, ಆಂಜನೇಯನಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಕೆಲಸವನ್ನ ಮಾಡಿದ್ದಾರೆ. ನಾನು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೀನಿ. ಇದೇನು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ನಾಯಕರಿದ್ದಾರೆ ನೋಡಿ, ಸ್ಥಳೀಯ ನಾಯಕರಿದ್ದಾರೆ. ನಾಳೆ ಇದ್ರ ಬಗ್ಗೆ ಏನು ಪ್ರತಿಭಟನೆಯನ್ನು ಮಾಡಬೇಕು, ಇಲ್ಲಿಂದ DC ಆಫೀಸು ಏನೇನು ಪ್ರತಿಭಟನೆ ಮಾಡಬೇಕು ಅಂತ ಈ ಕೂತು ಚಾಕೌಟ್ ಮಾಡ್ತಾರೆ. ಅದ್ರ ಪ್ರಕಾರ ಹೋರಾಟ ಮಾಡ್ತಾರೆ. ನಾನು ಕೂಡ ಈ ಹೋರಾಟಕ್ಕೆ ಪೂರ್ತಿ ಬೆಂಬಲ. ನನಗಿಲ್ಲ ತಿಳಿದ ತಕ್ಷಣ ನಾನೆಲ್ಲ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಗೊತ್ತಾದ ತಕ್ಷಣ ಇಲ್ಲಿಂದ ಬಂದಿದ್ದೀನಿ. ನಾನು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಇದ್ದು, ಆ ಪ್ರೆಸ್ ಮೀಟಲ್ಲಿ ಮಾಧ್ಯಮದ ಸ್ನೇಹಿತರು ನನಗೆ ಹೇಳಿದ್ರು, ಇಲ್ಲಿ ಈ ಥರ ಗಲಾಟೆ ಆಗ್ತಾ ಇದೆ, ಹನುಮಾನ ಧ್ವಜವನ್ನ ಕಾಂಗ್ರೆಸ್ ಅವರು ತೆಗಿತಾ ಇದ್ದಾರೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ನಾನು ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ದೀನಿ. ನಾನು ಬರ್ತಾ ಇರೋದನ್ನ ನೋಡಿ ಎಸ್ಕಾರ್ಟನ್ನು ಅಲ್ಲೇ ನಿಲ್ಲಿಸ್ಬಿಟ್ರು. ಎಸ್ಕಾರ್ಟನ್ನು ಅಲ್ಲೇ ನಿಲ್ಲಿಸಿ ನಾನು ಬರ್ದಂಗೆ ಮಾಡಿದ್ರು. ಹಂಗೆ ನಾನು ಓವರ್ಟೇಕ್ ಮಾಡಿ ನಾನು ಇಲ್ಲಿ ಬಂದಿದ್ದೀನಿ. ಅಂದರೆ ಕಾಂಗ್ರೆಸ್ ಅವ್ರ ಚಿತಾವಣಿ ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಇಲ್ಲಿಗೆ ಬಿಡಲ್ಲ. ಇದನ್ನು ಇಡೀ ಜಿಲ್ಲೆ, ಇಡೀ ರಾಜ್ಯ ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರು ಈಗ ಪ್ರತಿಭಟನೆಯನ್ನು ಸಭೆ ಮಾಡಿದ್ದಾರೆ. ಅವರನ್ನು ಕೂಡ ಇದು ಹನುಮನಿಗೆ ಮಾಡಿದಂಥ ಮೋಸ ನೋಡ್ರಿ. ಆ ವರದಿನ ತಯಾರು ಮಾಡಿರೋದೇ ಸಿದ್ದರಾಮಯ್ಯನವರು. ತಯಾರು ಮಾಡೋಕ್ಕೆ ಹೇಳ್ಕೊಟ್ಟಿರೋದೇ ಸಿದ್ದರಾಮಯ್ಯ. ಹೆಂಗೆ ಬರಿಬೇಕು ಅಂತ ಹೇಳ್ಕೊಟ್ಟಿರೋದೇ ಸಿದ್ದರಾಮಯ್ಯ. ಅದರಿಂದ ಮಾಡ್ತಾರೆ. ಈಗ ಅದು ಅವೈಜ್ಞಾನಿಕ. ಮಾಡಿದವರೇ ಸೈನ್ ಹಾಕಿಲ್ಲ. ಅದಕ್ಕೆ ಒರಿಜಿನಲ್ ಎಲ್ಲ ಕಳೆದೋಗಿದೆ, ಕಾಣೆಯಾಗಿದೆ. ಇಷ್ಟಿದ್ರೂ ಮಾಡ್ತಾರೆ ಅಂದರೆ ಮೋಸ ಮಾಡೋದಕ್ಕೋಸ್ಕರ, ಜನಗಳ ಕಣ್ಣಿಗೆ ಮಣ್ಣೆರ್ಚಕ್ಕೋಸ್ಕರ, ಇವರ ಇಡನ್ ಅಜೆಂಡಾ ಮಾಡೋಕ್ಕೋಸ್ಕರ. ವರದಿ ಎಲ್ಲ ಲೀಕ್ ಔಟ್ ಇದೆಯಲ್ಲ. ಶಿವಕುಮಾರ್ಗೆ ಹೆಂಗೆ ಗೊತ್ತಾಯ್ತು? DK ಶಿವಕುಮಾರ್ಗೆ ಹೆಂಗೆ ಗೊತ್ತಾಯ್ತು? DK ಶಿವಕುಮಾರ್ ಸಹಿ ಮಾಡಿದಾರಲ್ಲ ವಿರೋಧವಾಗಿ. ಸುಧಾಕರ್ ಮಂತ್ರಿಗಳು ಸೈನ್ ಮಾಡಿದಾರಲ್ಲ ವಿರೋಧವಾಗಿ. ಯಾಕೆ ಮಾಡಿದ್ರು? ವರದಿ ಲೀಕ್ ಆಗಿದೆ ರೀ. ಅವ್ರು ಹೇಳ್ತಾರೆ ಇಲ್ಲ ಅಂತ. ಲೀಕ್ ಔಟಿದೆ. ಹೌದೌದು. ಅವರು ಜಾತಿಗಳನ್ನು ಹೊಡಿಬೇಕು, ವೀರಶೈವ ಲಿಂಗಾಯತರನ್ನ ಬೇರ್ಪಡೆ ಮಾಡಬೇಕು, ಎಲ್ಲ ಜಾತಿಗಳನ್ನು ಒಡೆದಾಕಬೇಕು ಅನ್ನೋದೇ ಅವ್ರ ತಲೆಯಲ್ಲಿರೋದು. ಅದೇ ಒಡೆದಾಕೋದಕ್ಕೆ ಸಿದ್ದರಾಮಯ್ಯನೇ ಬ್ರ್ಯಾಂಡ್ ಅಂಬಾಸಿಡರ್.